ಲಂಚ ಸ್ವೀಕರಿಸುತ್ತಿರುವ ವೇಳೆ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ನೀಲಕಂಠ ಮೆಸ್ತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಲಂಚ ಸ್ವೀಕರಿಸುತ್ತಿರುವ ವೇಳೆ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ನೀಲಕಂಠ ಮೆಸ್ತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಳಚರಂಡಿ ಜೋಡಣೆಗೆ 50,000 ರೂಪಾಯಿ ಲಂಚ ಪಡೆಯುವಾಗಲೇ ನೀಲಕಂಠ ಮೆಸ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪುರಸಭೆ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ನೀಲಕಂಠ ಮೆಸ್ತಾರನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ವಿಚಾರಣೆ ನಡೆಸಿ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮೊಹಮ್ಮದ್ ಇದ್ರಿಸ್ ಮೊಹತೇಶಾಮ್ ಎನ್ನುವವರು ನೀಡಿದ ದೂರಿನ ಆಧಾರದ ಮೇಲೆ ಶುಕ್ರವಾರ ಕಾರವಾರ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಪ್ರಭಾರಿ ಲೋಕಾಯುಕ್ತ ಡಿವೈಎಸ್ಪಿ ವಿನಾಯಕ ಬಿಲ್ಲವ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಒಳಚರಂಡಿ ಜೋಡಣೆ ವಿಚಾರದಲ್ಲಿ ನೀಲಕಂಠ ಮೆಸ್ತಾ ಲಂಚ ಸ್ವೀಕರಿಸುತ್ತಿದ್ದರು. ದೂರುದಾರ ನೀಡಿದ ಹೇಳಿಕೆ ಪ್ರಕಾರ ನೀಲಕಂಠ ಮೆಸ್ತಾ ಒಳಚರಂಡಿ ಜೋಡಣೆಗೆ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಈ ಬಗ್ಗೆ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರು ಭಟ್ಕಳದ ಪುರಸಭೆ ಮುಖ್ಯಾಧಿಕಾರಿ ಲಂಚಾವತಾರದ ಜಾತಕವನ್ನೇ ಬಿಚ್ಚಿಟ್ಟಿದ್ದಾರೆ. ಶ್ರೀ ಮೊಹತೇಶಾಮ್ ಅವರು ನಮ್ಮ ಪೊಲೀಸ್ ಸ್ಟೇಷನ್ ಬರ್ತಾರೆ, ಕಾರವಾರ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ. ಅವರ ಅಂಕಲ್ದು ಇಲ್ಲಿ ಸೂಸಂಗಡಿಯಲ್ಲಿ 20 ಗುಂಟ ಜಾಗ ಇರುತ್ತೆ. ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹ್ಯಾಂಡ್ಲೂಮ್ ಬಿಸ್ನೆಸ್ ಮಾಡ್ತಾರೆ. ಸೊ ಅವರು ಮನೆ ಕಟ್ಟಲಿಕ್ಕೆ 2003 ಪರ್ಮಿಷನ್ ತಗೊಳ್ತಾರೆ. ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ. ಅದ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ 2015 ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಆದರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅವರ ಅಂಕಲ್. ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅದರದ್ದು ನಾವು ಆ ಮನೆಗೆ ಹೋಗಲಿಕ್ಕೆ ಇಷ್ಟಪಡ್ತೇವೆ, ಅದಕ್ಕೆ ಫಾರ್ಮ್ 3 ಅರ್ಜಿ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ. ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮೊಹತೇಶಾಮ್ ಅಂತೇಳಿ, ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಚೀಫ್ ಆಫೀಸರ್ ಹತ್ರ ವಿಚಾರಿಸಿ ಬನ್ನಿ, ಫಾರ್ಮ್ 3 ಅರ್ಜಿ ಕೊಟ್ಟು ಬನ್ನಿ ಅಂತೇಳಿ. ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಫಾರ್ಮ್ 3 ಸಿಗುತ್ತೆ ಅಂತ ಹೇಳ್ತಾರೆ. ನೀಲಕಂಠ ಮೆಸ್ತಾ ಲಂಚ ಪಡೆಯುವ ವಿಚಾರದಲ್ಲಿ ಮೊಹಮ್ಮದ್ ಇದ್ರಿಸ್ ಎನ್ನುವವರಿಂದ ಕಾರವಾರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರುದಾರ ಸಂಬಂಧಿಕರೋರ್ವರ 20 ಗುಂಟೆ ಜಾಗ ಭಟ್ಕಳದ ಸುಸಗಡಿಯಲ್ಲಿದ್ದು ಸದ್ಯ ಅವರು ಚೆನ್ನೈಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು 2003 ಮನೆ ಕಟ್ಟಲು ಅನುಮತಿ ಪಡೆದುಕೊಂಡಿದ್ದರು. ಆದರೆ ಆ ವೇಳೆಯಲ್ಲಿ ಮನೆ ಕಟ್ಟಲು ಸಾಧ್ಯವಾಗದ ಕಾರಣ ಮುಂದೂಡಿದ್ದರು. ಬಳಿಕ 2015ಕ್ಕೆ ಮನೆ ಕೆಲಸ ಪೂರ್ಣಗೊಳಿಸಿದ್ರು. ಆದರೆ ಮನೆಯಲ್ಲಿ ವಾಸವಾಗಿರಲಿಲ್ಲ. ಬಳಿಕ ಈ ವರ್ಷ ಜುಲೈ ತಿಂಗಳಲ್ಲಿ ನಾವು ಮನೆಯಲ್ಲಿ ವಾಸ ಮಾಡುತ್ತೇವೆ, ನೀನು ಪುರಸಭೆಯವರಿಂದ ಫಾರ್ಮ್ 3 ಪಡೆದುಕೊಳ್ಳುವಂತೆ ಮೊಹತೇಶಾಮ್ ಬಳಿ ಹೇಳುತ್ತಾರೆ. ಬಳಿಕ ಇವರು ತಮ್ಮ ಸ್ನೇಹಿತ ಶಕೀಲ್ ಮೊಹತೇಶಾಮ್ಗೆ ಮುಖ್ಯಾಧಿಕಾರಿ ಬಳಿ ತೆರಳಿ ವಿಚಾರಿಸಿಕೊಂಡು ಫಾರ್ಮ್ 3ಗೆ ಅರ್ಜಿ ಹಾಕುವಂತೆ ಹೇಳುತ್ತಾರೆ. ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ 21 ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕೇಳುವಾಗ 2 ಲಕ್ಷ ಕೊಡಬೇಕಂತ ಹೇಳ್ತಾರೆ. ಸೊ ಇವರ ಅಂಕಲ್ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಅದರಂತೆ ಇವರು ಶಕೀಲ್ ಅವರಲ್ಲಿ 2 ಲಕ್ಷ ಕೊಟ್ಟು ಕಳಿಸ್ತಾರೆ. ಶಕೀಲ್ ಅವರು 2 ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ಚೀಫ್ ಆಫೀಸರ್. ಮನೆಯಲ್ಲಿ 2 ಲಕ್ಷ ತಗೊಂಡು 90,068ಗೆ ರಿಸಿಪ್ಟ್ ಕೊಡ್ತಾರೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವ್ರು ಕೊಡಲ್ಲ. ಬ್ಯಾಲೆನ್ಸ್ ಅಮೌಂಟು 1,09,932 ಇರುತ್ತೆ. ಅದನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಸೊ ಅದ ನಂತರ ಕೂಡ ಫಾರ್ಮ್ 3 ಇಶ್ಯೂ ಮಾಡಿರಲ್ಲ. ಸೊ ಇವಾಗ ಎಗೇನ್ ಇವರು ತುಂಬ ದಿನ ಆಯಿತು, 1 ವರ್ಷ ಆದ್ರೂ ಫಾರ್ಮ್ 3 ಕೊಟ್ಟಿಲ್ಲ, UGD ಕನೆಕ್ಷನಿಗೂ ಮಾಡಿಲ್ಲ ಅಂಥೇಳಿ 12/11/24ಕ್ಕೆ ಅವರು ಶಕೀಲ್ ಮೊಹತೇಶಾಮ್ ಅವರು ಪುನಃ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಚೀಫ್ ಆಫೀಸರ್. ಆಗ ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು 1 ಲಕ್ಷ ಕೊಡಬೇಕು, ಆವಾಗ ನಾವು ಇದು ಕೊಡ್ತೇವೆ ಅಂತ ಹೇಳ್ತಾರೆ. ಸೊ ಅವರು ವಾಪಸ್ ಬಂದು ಮೊಹತೇಶಾಮ್ ಕಂಪ್ಲೇಂಟಲ್ಲಿ ಹೇಳ್ತಾರೆ. ಸೊ ಇವರಿಗೂ ತುಂಬ 1 ವರ್ಷ ಆದ್ರೂ ಮಾಡಿಲ್ಲ, 2 ಲಕ್ಷ ಆಲ್ರೆಡಿ ತಗೊಂಡು ಕೊಟ್ಟಾಗಿದೆ. ಸೊ 13ಕ್ಕೆ ಇವರೇ ಸ್ವಂತ ಹೋಗ್ತಾರೆ. ಬಳಿಕ ಶಕೀಲ್ ಅರ್ಜಿ ನೀಡಿ ಮುಖ್ಯಾಧಿಕಾರಿ ಬಳಿ ವಿಚಾರಿಸಿದಾಗ ಅನೇಕ ವರ್ಷದಿಂದ ತೆರಿಗೆ ತುಂಬದೆ ಬಾಕಿ ಇರುವುದರಿಂದ ತೆರಿಗೆ ಮತ್ತು ದಂಡ ತುಂಬಿದರೆ ಫಾರ್ಮ್ 3 ಸಿಗುತ್ತದೆ ಎಂದು ಹೇಳಿದ್ದಾರೆ. ನಂತರ ಜುಲೈ 21ಕ್ಕೆ ಹೋಗಿ ಎಷ್ಟು ಹಣ ನೀಡಬೇಕು ಎಂದು ಕೇಳಿದಾಗ 2 ಲಕ್ಷ ಕೊಡಿ ಎಂದು ಪುರಸಭೆ ಮುಖ್ಯಾಧಿಕಾರಿ ಹೇಳಿದರು. ನಂತರ ದೂರುದಾರರು ತಮ್ಮ ಸಂಬಂಧಿಕರ ಬಳಿ ಹೇಳಿದಾಗ ಹಣ ನೀಡುವಂತೆ ಹೇಳಿದರು. ಬಳಿಕ ಶಕೀಲ್ ಬಳಿ 2 ಲಕ್ಷ ಕೊಟ್ಟು ಕಳುಹಿಸುತ್ತಾರೆ. ನಂತರ ಮುಖ್ಯಾಧಿಕಾರಿ ಹಣ ತೆಗೆದುಕೊಂಡು ಮನೆಗೆ ಬರಲು ತಿಳಿಸಿದ್ದರು. 2 ಲಕ್ಷ ಹಣ ಪಡೆದುಕೊಂಡ ಮುಖ್ಯಾಧಿಕಾರಿ 90,068 ರೂಪಾಯಿ ರಶೀದಿ ನೀಡಿ ಉಳಿದ ಮೊತ್ತವನ್ನು ತಾವೇ ಇಟ್ಟುಕೊಂಡಿದ್ದರು. ಇಷ್ಟಾದರೂ 1 ವರ್ಷದಿಂದ ಫಾರ್ಮ್ 3
ನೀಡದೆ ಯುಜಿಡಿ ಕಾಮಗಾರಿ ಕೂಡ ನಡೆಸದೇ ಇರುವುದರಿಂದ ನವೆಂಬರ್ 12ರಂದು ಶಕೀಲ್ ಪುನಃ ಮುಖ್ಯಾಧಿಕಾರಿ ಬಳಿ ಬಂದು ಮನವಿ ಮಾಡಿಕೊಳ್ಳುತ್ತಾರೆ. ಆ ವೇಳೆ ಮತ್ತೆ ಮುಖ್ಯಾಧಿಕಾರಿ 1 ಲಕ್ಷಕ್ಕೆ ಬೇಡಿಕೆ ಇಟ್ಟು 50,000 ರೂಪಾಯಿ ಹಣ ನೀಡಿ ತಕ್ಷಣ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಹೋಗುವಾಗ ಇವ್ರು ಕೇಳ್ತಾರೆ, ನಾವು ಈ ಥರ ಈ ಹಿಂದೆ ಕೂಡ ಹಣ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ, ಫಾರ್ಮ್ 3 ಇಶ್ಯೂ ಆಗಿಲ್ಲ. ಇವ್ರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಆಗ್ತಾರೆ. ಅಧ್ಯಕ್ಷರು ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ, ಇವ್ರದ್ದು ತುಂಬ ಲೇಟ್ ಆಗಿದೆ, ಮಾಡಿಕೊಡಿ ಅಂತೇಳಿ. ಸೊ ಇವರು ಹೋಗಿ ಚೀಫ್ ಆಫೀಸರು ಹೊರಗಡೆ ಬಂದು ಹೇಳ್ತಾರೆ, ಇಲ್ಲ ನೀವು 1 ಲಕ್ಷ ಕೊಟ್ಟರೆ ನಾವು ಅದು ಮಾಡಿಕೊಡ್ತೇವೆ, ಇವತ್ತು ನೀವು ಅರ್ಜೆಂಟಾಗಿ ನಮಗೆ 50,000 ಅಡ್ವಾನ್ಸ್ ಕೊಡಿ, ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಅಂತ. ಸೊ ಕಂಪ್ಲೇಂಟ್ ಹೇಳ್ತಾರೆ, ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ. ಸೊ ಅವರಿಗೆ ಲಂಚ ಈಗೇನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವ್ರ ಲಂಚ ಆಫೀಸಲ್ಲಿ ಸ್ವೀಕರಿಸುವಾಗ 50,000 ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಮತ್ತೆ ಲಂಚ ನೀಡಲು ಇಷ್ಟವಿಲ್ಲದ ಕಾರಣ ಮೊಹಮ್ಮದ್ ಇದ್ರಿಸ್ ಮೊಹತೇಶಾಮ್ ಗುರುವಾರ ಕಾರವಾರದ ಕಚೇರಿಗೆ ಬಂದು ದೂರು ನೀಡಿದರು. ಅದರಂತೆ ಲೋಕಾಯುಕ್ತ ಪೊಲೀಸರ ತಂಡ ಬೆಳಿಗ್ಗೆ ಬಂದು ನೀಲಕಂಠ ಮೇಸ್ತಾ ಅವರು ಕಚೇರಿಯಲ್ಲಿ ಲಂಚ ಸ್ವೀಕರಿಸುವಾಗಲೇ ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಪ್ರಭಾರಿ ಲೋಕಾಯುಕ್ತ ಡಿವೈಎಸ್ಪಿ ವಿನಾಯಕ ಬಿಲ್ಲವ ನೇತೃತ್ವದಲ್ಲಿ ಪ್ರಸಾದ ಪನ್ನೇಕರ್ ಹಾಗೂ 14 ಜನ ಪಿಐ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗಷ್ಟೇ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರ ನೇತೃತ್ವದ ತಂಡ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದು ಇಲ್ಲಿ ಸ್ಮರಿಸಬಹುದಾಗಿದೆ. ಉದಯ ನಾಯಕ್, ನುಡಿಸಿರಿ ನ್ಯೂಸ್, ಭಟ್ಕಳ.